ನೆನ್ನೆಯ ಗಲಾಟೆಯಲ್ಲಿ ಯಾರ ಗುಂಡು ತಗುಲಿದೆ ಮೊದಲು ತನಿಖೆ ಆಗಲಿ, ಬೇಕು ಅಂತಲೇ ರಾಜಕಾರಣಕ್ಕೆ ವಾಲ್ಮೀಕಿ ಹೆಸರನ್ನ ಎಳೆತರ್ತಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬಳಿ ಇರೋರು ಸರ್ಕಾರಿ ಗನ್ಮ್ಯಾನ್ಗಳು, ಫೈರ್ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿರೋದು. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ಗಲಾಟೆ ನಡೆದು ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು ಪ್ರತ್ಯಕ್ಷವಾಗಿ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅದು ಏನು ಈಗ ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ, ಅವರಿಗೆ ತಗುಲಿದ ಗುಂಡು ಯಾವುದು ಅನ್ನೋದ್ರ ಬಗ್ಗೆ ಹೆಚ್ಚು ಗೊಂದಲ ಇರುವಂತದ್ದು. ಏನ್ ಹೇಳಕ್ ಬಯಸ್ತೀರಿ, ಅದು ಯಾವ ಗುಂಡು ಅಂತ? ನೋಡಿ, ಅದನ್ನ ಪೊಲೀಸರೇ ಬಹಿರಂಗಪಡಿಸಬೇಕು. ಈ ವಿಚಾರದಲ್ಲಿ ಯಾರಿಂದ ಗುಂಡು ಹಾರಿಸಿದ್ದಾರೆ ಅನ್ನೋದನ್ನ ಎಲ್ಲ ವಿಡಿಯೋಗಳು ವಾಟ್ಸಪ್ಗಳಲ್ಲಿ ಇಡೀ ಜಗತ್ತಿಗೆ ಹೋಗ್ಬಿಟ್ಟಿದೆ, ಗುಂಡು ಹಾರಿಸಿರೋರು ಯಾರು ಅಂತೇಳಿ. ಸೊ ನಾರಾ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳು, ಒಂದು ಸೂರ್ಯನಾರಾಯಣ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆ ಸತೀಶ್ ರೆಡ್ಡಿ ಅವರ ಜೊತೆಯಲ್ಲಿ ಕಳಿಸಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರ್ ಮಾಡಿಸಿದ್ದಾರೆ ಅನ್ನೋದು ವಿಚಾರ. ಸರ್, ಈಗ ನಿಮ್ಮ ಜೊತೆ ಎಷ್ಟು ಗನ್ಮ್ಯಾನ್ಗಳಿದ್ರು, ಆಮೇಲೆ ಅವ್ರು ಪೊಲೀಸರು ಬಂದು ಅವ್ರ ಬಳಿಯೂ ಸಹ ವಿಚಾರಣೆ ನಡೆಸಿದ್ದಾರೆ? ನೋಡಿ, ನಮಗಿರೋದೆಲ್ಲ ಗೌರ್ಮೆಂಟ್ ಗನ್ಮ್ಯಾನ್ಗಳು. ನಮ್ಮ ಕುಟುಂಬಕ್ಕೆ ನನಗೂ ಸೇರಿ 4 ಗೌರ್ಮೆಂಟ್ ಗನ್ಮ್ಯಾನ್ಗಳು ಇದ್ದಾರೆ. ಜೊತೆಗೆ ಶ್ರೀರಾಮುಲು ಅವರಿಗೆ 2 ಗನ್ಮ್ಯಾನ್ಗಳಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರಿಗೆ 1 ಗನ್ಮ್ಯಾನ್ ಇದ್ದಾರೆ. 7 ಮಂದಿ ಗನ್ಮ್ಯಾನ್ಗಳ ವೆಪನ್ಸ್ನ ನಿನ್ನೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ ಪೊಲೀಸರಿಗೆ ಹಸ್ತಾಂತರ ಮಾಡಿ ಅವ್ರಿಗೆ ಏನು ಗುಂಡುಗಳನ್ನು ಕೊಟ್ಟಿದ್ದಾರೆ ಅದೆಲ್ಲದನ್ನು ಕೂಡ ರೆಕಾರ್ಡ್ ಮಾಡಿ ವಾಪಸ್ ತಕೊಂಡು ಅವ್ರಿಗೆ ಹೊಸ ಗನ್ಗಳನ್ನು ಮತ್ತು ಗುಂಡುಗಳನ್ನು ಕೊಟ್ಟು ಮತ್ತೆ ಡ್ಯೂಟಿಗೆ ಕಳಿಸಿದ್ದಾರೆ ಪೊಲೀಸರು. ನಮಗೆ ಯಾವುದೇ ಒಂದು ಖಾಸಗಿ ಗನ್ಮ್ಯಾನ್ಗಳನ್ನ ಅವಶ್ಯಕತೆ ನಮಗಿಲ್ಲ. ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು, ನೀವು ದೂರು ಕೊಡ್ತೀರಾ ಅಥವಾ ಹೇಗೆ ಅಂತ? ನಮ್ಮ ಕಡೆಯಿಂದ ಇವತ್ತು ನಾವೆಲ್ಲ ದೂರುಗಳನ್ನ ರೆಡಿ ಮಾಡಿದ್ದೀವಿ. ಇವತ್ತು ನಾನು ಇಲ್ಲಿ ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಗವರ್ನರ್ ದೃಷ್ಟಿಗೂ ಇದೆಲ್ಲದನ್ನ ಕಂಪ್ಲೇಂಟ್ ಮೂಲಕ ತಗೊಂಡು ಹೋಗ್ತೀವಿ. ಇಲ್ಲಿ ನಿನ್ನೆ ನಡೆದಿರುವಂಥ ಘಟನೆಗಳ ಬಗ್ಗೆ ನಮ್ಮ ಸ್ಟಾಫ್ ಕೂಡ ಕಂಪ್ಲೇಂಟ್ನ ರೆಡಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಂಪ್ಲೇಂಟ್ಗಳನ್ನ ಕೊಡ್ತೀವಿ. ನಿಮ್ಮ ಮೇಲೂ ಸಹ ಗುಂಡಿನ ದಾಳಿ ಆಗಿತ್ತು, ಅದರ ಬಗ್ಗೆ ಬುಲೆಟ್ಸ್ ಮೀಡಿಯಾಗೆಲ್ಲ ಬುಲೆಟ್ ಎಲ್ಲ ನಾನು ತೋರಿಸಿದ್ದೀನಿ, ತೋರಿಸಿದ್ದೀನಿ ನಾನು. ಅದೆಲ್ಲವೂ ಕೂಡ ಇವತ್ತೊಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ ಸಿಬಿಐ ಎಂಕ್ವೈರಿ ಮೂಲಕ ಸತ್ಯಾಂಶಗಳು ಹೊರಗಡೆ ಬರುತ್ತೆ. ಈ ವಿಡಿಯೋದಲ್ಲೆಲ್ಲ ನೋಡಿದ್ರೆ ಗುಂಡುಗಳು ಹಾರೋ ರೀತಿ, ಫೈರಿಂಗ್ ಆಗೋ ರೀತಿ ನೋಡಿದ್ರೆ ಇದು ಬಳ್ಳಾರಿನ ಬಿಹಾರ ಅಂತ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇರೋದೇನಂತಂದ್ರೆ, ಅವನು ತಂದೆಗೆ ತಕ್ಕ ಮಗ ಅವನು. ಯಾಕೆಂದ್ರೆ ಅವ್ರ ತಂದೆ ಇದೇ ಕ್ರಿಮಿನಲ್ ಆಕ್ಟಿವಿಟೀಸು, ಜಾತಿಗಳ ನಡುವೆ ಜಗಳ ಹಚ್ಚಿ ಯಾರಿಗೂ ನಿದ್ದೆ ಇಲ್ದಂಗೆ, ಮನಸ್ಸಂತ ಇಲ್ದಂಗೆ ಅವ್ನು ಮಾಡ್ತಾ ಇದ್ದ. ಅವನ ವಿರುದ್ಧ ನಾವು ರಾಜಕೀಯವಾಗಿ ಹೋರಾಟ ಮಾಡಿ ಇವತ್ತು ಬಳ್ಳಾರಿನ ಈ ಮಟ್ಟಕ್ಕೆ ತಗೊಂಡು ಬಂದಿದ್ದು. ನಮ್ಮ ದುರದೃಷ್ಟ ಏನಂದ್ರೆ, ನಮ್ಮಲ್ಲಾಗಿರೋ ಕೆಲವೊಂದು ವ್ಯತ್ಯಾಸಗಳಿಂದ ಅವನೊಬ್ಬ ಲಾಟ್ರಿ ಶಾಸಕನಾಗಿ ಗೆದ್ದು ಇವತ್ತು ನಾನೇನೋ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಇಡೀ ನಗರದ ಜನರಿಗೆ, ರಾಜ್ಯದ ಜನರಿಗೆ ಗೊತ್ತಾಗಿದೆ ಇದು ಬಿಹಾರ್ ಅಲ್ಲ, ಅದನ್ನ ಮೀರಿ 10 ಗನ್ಮ್ಯಾನ್ಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಅವ್ನು ಫೈರ್ ಮಾಡಿದ್ರು. ಟಾರ್ಗೆಟ್ ಮಾಡ್ತಿದ್ದಾರೆ ಸರ್. ಅವನಿಗೆ ಏನಾಗಿದೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ನಾನು ಹೀರೋ ಆಗ್ಬೋದು ಅಂತ ಹೇಳಿ ಅವನ ತಲೆಯಲ್ಲಿ ಇರೋದು ಅಷ್ಟೇ. ಆದರೆ ಈ ರೀತಿ ಕ್ರಿಮಿನಲ್ಸ್ಗಳನ್ನ ಎಂಕರೇಜ್ ಮಾಡೋ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ನಾನು ಅನ್ಕೊಳ್ಳಲ್ಲ. ಯಾಕೆಂದ್ರೆ ಇವನು ವೈಯಕ್ತಿಕವಾಗಿ ಆ ಪಕ್ಷದ ಒಬ್ಬ ಶಾಸಕನಾಗ್ಬಿಟ್ಟು ಇರೋ ಇನ್ನು 2 ವರ್ಷ ಅಧಿಕಾರದಲ್ಲಿ ಇವ್ರನ್ನೇನಾದ್ರೂ ಮಾಡಿ ಮುಗಿಸ್ಬೇಕು, ಇಲ್ಲದೆ ಹೋದ್ರೆ ನಮಗೆ ಮುಂದೆ ರಾಜಕೀಯ ಇಲ್ಲ ಅನ್ನೋ ಆ ಭಯದ ವಾತಾವರಣದಲ್ಲಿ ನಿನ್ನೆ ಅವನ ಮನೆ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಇಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳುವಂತ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.